ಮೂರು ಕ್ಷೇತ್ರಗಳ ಚುನಾವಣಾ ಫಲಿತಾಂಶ ಬಹುತೇಕ ಪ್ರಕಟವಾಗಿದೆ. ಸಂಡೂರು ಕ್ಷೇತ್ರದಲ್ಲಿ ಅನ್ನಪೂರ್ಣ ತುಕಾರಾಂ ಅವರು ಗೆಲುವಿನ ಹಾದಿನಲ್ಲಿದ್ದಾರೆ. ಆ ಒಂದು ಕ್ಷೇತ್ರದ ಜವಾಬ್ದಾರಿ ಹೊತ್ಕೊಂಡು ಚುನಾವಣೆ ಗೆಲುವಿಗೆ ಕಾರಣದಂತಹ ಸಂತೋಷ್ ಲಾಡ್ ಅವರು, ಸಚಿವ ಸಂತೋಷ್ ಲಾಡ್ ಆಗಿದ್ದಾರೆ. ಏನು ಹೇಳ್ತಾರೆ ಕೇಳೋಣ ಬನ್ನಿ. ಸರ್, ಮೊದಲನೇದಾಗಿ ಈ ಒಂದು ಚುನಾವಣೆಯಲ್ಲಿ ಆಗಿರುವಂಥ ಫಲಿತಾಂಶಕ್ಕೆ ಮೊದಲು ತಮಗೆ ಧನ್ಯವಾದ. ತಾವು ಚುನಾವಣೆ ಜವಾಬ್ದಾರಿ ಹೊತ್ಕೊಂಡಿದ್ದೀರಿ. ತಾವು ಮೊದಲನೇ ರಿಯಾಕ್ಷನ್ ಏನು ಹೇಳ್ತೀರಿ? ಭಾಳ ಖುಷಿ ಆಗ್ತದೆ. ಸಂಡೂರು ತಾಲೂಕಿನ ಎಲ್ಲ ಮತದಾರರಿಗೆ ತಮ್ಮ ಮುಖಾಂತರ ನನ್ನ ಕೋಟಿ ಪ್ರಣಾಮಗಳನ್ನ ಹೇಳಕ್ಕೆ ಇಚ್ಛೆ ಬಯಸ್ತೀನಿ. ಯಾಕಂದರೆ ಇವತ್ತು 7ನೇ ಸರಿ ನಾವು ಸತತವಾಗಿ ಗೆಲ್ತಾ ಇದ್ದೀವಿ. ಸೊ ಅವರ ಆಶೀರ್ವಾದದಿಂದ ಇಲ್ಲಿವರೆಗೆ ಬೆಳೆದಿದ್ದೇನೆ. ಇವತ್ತು ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಪ್ರಮಾಣವಾಗಿ ಮತ್ತೆ ತಿರುಗಿ ಆಶೀರ್ವಾದ ಮಾಡಿ ಅನ್ನಪೂರ್ಣ ಅವರಿಗೆ ಅವ್ರಿಗೆ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ವೈಯಕ್ತಿಕವಾಗಿ ಭಾಳ ಖುಷಿ ಇದೆ. ಎಲ್ಲ ಸಂಡೂರು ಜನತೆಗೆ ಮತ್ತೊಮ್ಮೆ ನಾನು ಅವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆ ಬಯಸ್ತೇನೆ. ಸತತ ಗೆಲುವಿನ ಹಿಂದಿನ ಕಾರಣ ಅಥವಾ ರೂವಾರಿ ತಾವು ಇರ್ಬೋದು, ಅಥವಾ ಆದರೆ ಈ ಬಾರಿ ಗೆಲುವಿಗೆ ಹಲವಾರು ಕಾರಣಗಳನ್ನು ವ್ಯಾಖ್ಯಾನಿಸ್ತಾ ಇದ್ದಾರೆ. ಹಣಬಲ, ಅಧಿಕಾರ ಬಲ, ತೋಳ್ಬಲ ಎಲ್ಲವನ್ನು ಬಳಸ್ಕೊಂಡಿದ್ದಾರೆ ಅಂತ ಅನ್ನೋದು. ವಿಶೇಷವಾಗಿ ಇನ್ನೂ ಆರೋಪ ಇರುವಂಥದ್ದು ವಾಲ್ಮೀಕಿ ಹಗರಣದ ಹಣವನ್ನು ಬಳಸ್ಕೊಂಡು ಗೆದ್ದಿದ್ದಾರೆ ಅಂತ ಅನ್ನೋ ಆರೋಪ. ಇಲ್ಲ, ಅದನ್ನು ಅಜೆಂಡಾಗಿ ಮಾತನಾಡಿದ್ರು ಅವರು, ಇಲ್ಲ ಅಂತ ಹೇಳಲ್ಲ ನಾನು. ಬಟ್ ಅದಕ್ಕೆ ಜನ ಒಪ್ಪಲಿಲ್ಲ. ಅವರು ಈಗ ಅಲ್ಲಿ ಅವ್ಯವಹಾರ ಆಗಿರ್ತಕ್ಕಂಥದ್ದು ಮಿಸ್ಅಪ್ರಾಪ್ರೇಷನ್ ಆಗಿಲ್ಲ ಅಂತ ಹೇಳಲ್ಲ, ನಾವು ಒಪ್ತೀವಿ, ಮುಖ್ಯಮಂತ್ರಿಗಳು ಕೂಡ ಒಪ್ಪಿದ್ದಾರೆ. ಬಟ್ ಅದಕ್ಕೆ ಯಾರು ಆಗಿದ್ದಾರೆ, ಯಾರು ಮಾಡಿರ್ತಕ್ಕಂಥದ್ದನ್ನು ಸತ್ಯತೆ ಹೊರಗೆ ಬರಬೇಕು. ಅಲಿಗೇಷನ್ಸ್ ಅವ್ರು ಹೇಳಿರ್ತಕ್ಕಂಥದ್ದು ವ್ಯಾಲಿಡ್ ಇದೆ, ಬಟ್ ಜನರು ಒಪ್ಪಲಿಲ್ಲ ಅದನ್ನು. ಸೊ ಅದು ಏನು ಇಶ್ಯೂ ಅವ್ರು ತೊಗೊಂಡು ಬಂದು ಜನ ಕನ್ಫ್ಯೂಷನ್ ಮಾಡೋಕ್ಕೆ ಹೋದರು. ಅದಕ್ಕಿಂತ ಜಾಸ್ತಿ ಜನ ನಾವು ಮಾಡಿರ್ತಕ್ಕಂಥ ಪರ್ಫಾರ್ಮೆನ್ಸು, ನಾವು ಮಾಡಿರ್ತಕ್ಕಂಥ ಕೆಲಸ, ನಮ್ಮ ಸರ್ಕಾರದ ಪ್ರೋಗ್ರಾಮ್ಸ್ ನೋಡಿ ನಮಗೆ ಓಟ್ ಹಾಕಿದ್ದಾರೆ. ಇಲ್ಲಿ ತುಕಾರಾಮ್ ಅವ್ರದ್ದು ಮತ್ತು ತಮ್ಮ ಒಂದು ಕ್ಷೇತ್ರ ಮೇಲೆ ಹಿಡಿತ ಈ ಬಾರಿ ನಿಮಗೆ ಕೈ ಹಿಡ್ತಿದೆಯಾ, ಅಥವಾ ಬಂಗಾರು ಲಕ್ಷ್ಮಣ್ ಅಂತನೋ ಏನು ಬಂಗಾರು ಹನುಮಂತು ಹೊಸ ಅಭ್ಯರ್ಥಿ ಅಂತನೋ ಕಾಣಿಸ್ರೆ ಅವ್ರ ಜನ ಕೈ ಬಿಟ್ಟಿದ್ದಾರೆ? ನಾನಾ ರೀತಿ ಇರ್ಬೋದು. ಅಲ್ಲಿ BJP ಆಗಿರ್ತಕ್ಕಂಥ ವೋಟ್ ಬ್ಯಾಂಕ್ ಇದೆ. ಇವತ್ತು ವಿ ಹ್ಯಾವ್ ಟು ಎಕ್ಸೆಪ್ಟ್ ಇಟ್. ಯಾಕಂದರೆ ಇಟ್ಸ್ ಅ ಪೊಲಿಟಿಕಲ್ ಪಾರ್ಟಿ ಇದೆ. ನಾವೇನು ಭಾಳ ಯಾವತ್ತು ಕೇಕ್ ವಾಕ್ನಲ್ಲಿ ಭಾಳ ದೊಡ್ಡ ಪ್ರಮಾಣದಾಗ ಗೆದ್ದಿಲ್ಲ, ಯಾವಾಗಲೂ ಗೆದ್ಕಂತಾನೆ ಬಂದಿದ್ದೀವಿ. ಅವರು ಯಂಗ್ಸ್ಟರ್ ಇದ್ದಾರೆ. ಬಂಗಾರ ಹನುಮಂತು ಒನ್ ಟೈಮ್ ನಿಂತ್ಕೊಂಡಿದ್ರು, ಇಲ್ಲ ಅಂತಲ್ಲ. ಬಟ್ ಆ BJP ಪೊಲಿಟಿಕಲ್ ಪಾರ್ಟಿ ಸ್ಟಾರ್ ವರ್ಡ್ಸ್ಗಳು ಬರ್ತಾರೆ. ಸೊ ಕನ್ಫ್ಯೂಷನ್ ಆಗೇ ಆಗುತ್ತೆ. ಬಟ್ ನಾನು ಮೊದಲಿಂದ ಹೇಳ್ತಿದ್ದೆ ಕಂಫರ್ಟಬಲ್ ಮಾರ್ಜಿನಲ್ಲಿ ಗೆಲ್ತೀವಿ ಅಂತ ಹೇಳಿದ್ದೆ. ಇನ್ನೊಂದು ಸ್ವಲ್ಪ ಓಟ್ ಜಾಸ್ತಿ ನಿರೀಕ್ಷೆ ಇತ್ತು ನನಗೆ. ಇನ್ನೊಂದು 5-6 ಸಾವಿರ ಓಟ್ ಆಗಬೇಕಾಗಿತ್ತು, ಆಗಿಲ್ಲ. ಬಟ್ ವಿ ಆರ್ ಹ್ಯಾಪಿ. ಓಕೆ, ಇತರ ಎರಡು ಕ್ಷೇತ್ರಗಳ ಗೆಲುವು ಬಗ್ಗೆ ವಿಶೇಷವಾಗಿ ಈ ಬಾರಿ ಬಂದಂಥ ಆರೋಪಗಳು ಅಂದರೆ ವಕ್ಫ್ ಇರ್ಬೋದು, ಅಥವಾ ವಾಲ್ಮೀಕಿ ಪ್ರಕರಣ ಇರ್ಬೋದು, ಮುಖ್ಯಮಂತ್ರಿ ಮೇಲೆ ಬಂದಂಥ ಮುಡಾ ಪ್ರಕರಣ ಇರ್ಬೋದು. ಇದಕ್ಕಿಂತ ಗಂಭೀರ ಪ್ರಕರಣ ಅಂತಂದರೆ ಏನು ಗ್ಯಾರಂಟಿ ಸ್ಕೀಮ್ಗಳನ್ನ ರದ್ದು ಮಾಡ್ತೀವಿ ಅಂತ ಅನ್ನೋ ವಿಷಯ ತುಂಬ ದೊಡ್ಡ ಮಟ್ಟದ ಚರ್ಚೆ ಆಗಿತ್ತು. ಅವು ಯಾವೂ ಸಹ ಈ ಬಾರಿ ಪರಿಣಾಮವನ್ನು ಬೀರಿಲ್ವಾ? ಹೇಳಿದ್ನಲ್ಲ, ಈಗ ಯಾರ್ಯಾರು ಗ್ಯಾರಂಟಿ ತೊಗೊಂಡಿದ್ದಾರೆ ಅವ್ರಿಗೆ ಯಾರಿಗೂ ತೊಂದರೆ ಆಗಿಲ್ಲ. ವಫ್ಲಿಂದ ಕಾಮನ್ ಇಶ್ಯೂ ಪ್ರಾಬ್ಲಮ್ ಇರಲಿಲ್ಲ. ನೋಟಿಸ್ಗಳು ಇಶ್ಯೂ ಆಗಿರ್ಬೋದು, ಅದನ್ನ ತೊಗೊಂಡು ಪೊಲಿಟಿಸೈಸ್ ಮಾಡಿ ಇಡೀ ಏನೋ ಬಡವ್ರಿಗೆಲ್ಲ ಆಸ್ತಿನ ತೊಗೊಂಡು ನನಗೆ ಮಾಡಿದ್ರು. ಅದು ಜನ ಒಪ್ಪಲಿಲ್ಲ ಅದನ್ನು. ಸೊ ಈಗ ಅವ್ರು ಅರ್ಥ ಮಾಡ್ಕೋಬೇಕು. BJP ಅವರಿಗೆ ನ್ಯಾಕ್ ಇರ್ತಕ್ಕಂಥದ್ದು ಸಣ್ಣ ವಿಷಯನ ನ್ಯಾಷನಲ್ ಲೆವೆಲ್ಗೆ, ಇಂಟರ್ನ್ಯಾಷನಲ್ ಲೆವೆಲ್ಗೆ ಒಯ್ತಾರೆ. ಅದರಲ್ಲಿ ಅವ್ರು ಯಶಸ್ವಿ ಯಾವಾಗಲೂ ಆಗಿದ್ದಾರೆ ಕೂಡ, ಈ ಟೈಮ್ ಆಗಲಿಲ್ಲ. ಸೊ ಅವ್ರು ಇರೋದಿದೆ ಮಿಸ್ಗೈಡ್ ಮಾಡಬೇಕು ಜನನ. ಸಮ್ ದೇ ಹ್ಯಾವ್ ಗಾಟ್ ನ್ಯಾಕ್, ಆ ಪಬ್ಲಿಸಿಟಿ ನ್ಯಾಕ್ ತೊಗೊಳ್ಲಿಕ್ಕೆ ಅವ್ರು ಸ್ವಲ್ಪ ಜಾಂಡದಾರ. ಈ ಬಾರಿಯ ಈ ಒಂದು ಚುನಾವಣೆ ಫಲಿತಾಂಶದಿಂದ ಕಾಂಗ್ರೆಸ್ಗಂತೂ ಬೂಸ್ಟ್ ಸಿಕ್ಕಿದೆ. ಆದರೆ ಆಗಿರುವಂಥ ಹಗರಣಗಳನ್ನು ನೀವು ತಳ್ಳಿ ಹಾಕ್ಲಿಕ್ಕಂತೂ ಸಾಧ್ಯ ಇಲ್ಲ. ಅದನ್ನು ಸರಿಪಡಿಸ್ಕೊಂಡು ಮುಂದೆ ಹೋಗ್ತೀರಾ, ಅಥವಾ ಜನ ನಮಗೆ ಮ್ಯಾಂಡೇಟ್ ಕೊಟ್ಟಿದ್ದಾರಪ್ಪ ನಾವು ಹೋಗೋದು ಹೀಗೆ ಅಂತನೋ ದಾಟಿಯಿಂದ ಮುಂದುವರಿಸ್ತೀರಾ? ಇಲ್ಲ, ಗೆಲುವಿನಲ್ಲಿ ಯಾವಾಗಲೂ ಹ್ಯೂಮಿಲೇಷನ್ ಇರಬೇಕು. ಅದ್ರಿಗೇನು ಸೊಕ್ಕಿರಬಾರ್ದು, ಪ್ರೈಡು ಇರಬಾರ್ದು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪವರ್ ಇಸ್ ಟು ಗೋ ಆ್ಯಂಡ್ ಅಪ್ರೋಚ್ ಪೀಪಲ್. ಇನ್ನೂ ಈಸಿ ಅಪ್ರೋಚಬಲ್ ಆಗಬೇಕು ವಿನಾ ಹೊರತು ನಾವು ಈ ಥರದ ಗೆಲುವನ್ನು ವಿಶೇಷವಾಗಿ ಈ ಮೂಢ ಪ್ರಕರಣ ಹೇಳ್ತೀವಲ್ಲ, ಅಲಿಗೇಷನ್ಸ್, ಅದು ವೆರಿ ಸ್ಟ್ರಾಂಗ್ ಆಗಿ ಅಲಿಗೇಷನ್ ವಿ ಆರ್ ಫೇಸಿಂಗ್ ಇಟ್. ಬಟ್ ದೇ ಆರ್ ನಾಟ್ ಸಕ್ಸಸ್ಫುಲ್. ಎಸ್ಪೆಷಲಿ ವಫ್ದು ಕೂಡ ಅದೇ ರೀತಿ ಮಾಡಿದ್ದಾರೆ. ನೀವು ಹೇಳೋದು ವಾಲ್ಮೀಕಿ ಪ್ರಕರಣ ಏನಿದೆ, ಇನ್ನು 3-4 ತಿಂಗಳಲ್ಲಿ ಎಲ್ಲ ಕ್ಲಿಯರಿಟಿ ಬರುತ್ತೆ. ಸೊ ಇವೇನು 3 ಆರೋಪಗಳು ಮಾಡಿದ್ದಾರೆ, ಇದ್ರ ಹೊರಗಿಂದ ಸರ್ಕಾರನೂ ಬರುತ್ತೆ, ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಕೊಟ್ಟಿದ್ದೀವಿ, ಮುಂದೆನೂ ಕೊಡ್ತೀವಿ ಅಂತ ತಮಗೆ ಹೇಳಕ್ಕೆ ಇಚ್ಛೆ ಬಯಸ್ತೀನಿ. ಸರ್, ಈಗ ಮಹಾರಾಷ್ಟ್ರ ಮತ್ತು ವಿಶೇಷವಾಗಿ ಜಾರ್ಖಂಡ್ ಮಹಾಯುತಿ ಸರ್ಕಾರ ಏನಿತ್ತು ಅದನ್ನು ನೀವು ತೆಗೆದಾಕ್ಬಿಟ್ಟು ಮಹಾ ಅಗಾಡಿ ಮಾಡಿಕೊಂಡು ನೀವು ಹೋರಾಟವನ್ನು ಮಾಡಿದ್ರಿ. ಜನ ನಿಮ್ಮ ಮಹಾ ಅಗಾಡಿಗೆ ಅವರು ಸಪೋರ್ಟ್ ಕೊಡಲಿಲ್ಲ, ಮಹಾಯುತಿಯನ್ನು ಬೆಂಬಲಿಸಿದ್ದಾರೆ. ಅಲ್ಲೂ ಸಹ ಕಿಚಡಿ, ಇಲ್ಲೂ ಸಹ ಕಿಚಡಿ. ಯಾಕೆ ಈ ಕಾರಣ ಅಂತ? ಇಲ್ಲ, ನನಗೆ ಏನೋ ಮಹಾರಾಷ್ಟ್ರ ಸರ್ಪ್ರೈಸ್ ಇದೆ. ನಾನು ಯಾವಾಗಲೂ ನಿಮ್ಮ ಮೊದಲೇ ಹೇಳಿದೆ, ಈಗ ಮಧ್ಯಪ್ರದೇಶನಲ್ಲಿ ಆಗಿರ್ತಕ್ಕಂಥ ರಿಸಲ್ಟು 4 ಬಾರಿ 5 ಬಾರಿ ಗೆದ್ದಿರ್ತಕ್ಕಂಥ ರೂಲಿಂಗ್ ಪಾರ್ಟಿ 8% ವೋಟ್ ಶೇರ್ ತೊಗೊಳೋದು ಏನಿದೆಯಲ್ಲ, ಇದು ಎಲ್ಲೋ ಒಂದು ಜಾಗದಲ್ಲಿ ನನಗೇನೋ ಯಾಕೆ ಹಾಕಿದ್ರು ಗೊತ್ತಿಲ್ಲ. ಅದೇ ರೀತಿ ಮಹಾರಾಷ್ಟ್ರ ಆಗಿರ್ಬೋದು. 6 ತಿಂಗಳ ಹಿಂದಗಡೆ ಮೋದಿ ಸಾಹೇಬ್ರನ್ನ ರಿಜೆಕ್ಟ್ ಮಾಡಿರ್ತಕ್ಕಂಥದ್ದು, ಇವತ್ತು ಮೋದಿ ಫೇಸಿಗೆ ವೋಟ್ ಹಾಕ್ತಾರೆ. ಏನು ರೀಸನ್ ಏನು ನನಗೂ ಗೊತ್ತಿಲ್ಲ. ಸೊ ಆ್ಯಕ್ಚುಲಿ ಸ್ವಲ್ಪ ಸ್ಟಡಿ ಆಗಲಿ, ಆಮೇಲೆ ಜನ ವಾಲಂಟಿಯರಾಗಿ ವೋಟ್ ಹಾಕಿದರೆ ಅದನ್ನ ಒಪ್ಕೋಬೇಕಾಗತ್ತೆ. ರೀಸನಿಂಗ್ ನನಗೇನೋ ಗೊತ್ತಿಲ್ಲ. ಅಲ್ಲಿ ನಮ್ಮದೇನೋ ಫಾಲ್ಟ್ಸ್ ಇದೆಯಾ, ಅಥವಾ ನಮ್ಮ ಪೊಲಿಟಿಕಲ್ ನೆರೇಷನಿನ ತಪ್ಪಿದೆಯಾ, ಏನು ಅವ್ರ ಪೊಲಿಟಿಕಲ್ ನೆರೇಷನಿನ ಸರಿ ಇತ್ತಾ ಗೊತ್ತಿಲ್ಲ. ಬಟ್ ಎಲ್ಲೋ ಒಂದು ಜಾಗದಲ್ಲಿ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಇರಲಿಕ್ಕಿಲ್ಲ ಅಂತ ನನ್ನ ಒಂದು ಡೌಟ್ ಇದೆ. ಮೇಡ್ ಬಿ ಐ ಆಮ್ ರಾಂಗ್ ಆಲ್ಸೋ. ಜಾರ್ಖಂಡ್ನಲ್ಲಿ ಅಂದಿನ ಮುಖ್ಯಮಂತ್ರಿಗಳನ್ನ ಬಂಧಿಸಿದ್ರು, ನೀವು ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದ್ದೀರಾ. ಅದೇ ಈ ಬಾರಿ ಮತ್ತೆ ಜನ ನಿಮ್ಮನ್ನು ಕೈ ಹಿಡಿಯುವಂಥ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ. ಏನು ಲಕ್ಕಿ, ಅದೇ ಹೇಳ್ತೀವಲ್ಲ, ಏನಾಗಿದೆ, ಎಲ್ಲೋ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ವೆರಿ ಇಂಪಾರ್ಟೆಂಟ್.
ಇವರು ಲೆವೆಲ್ ಪ್ಲೇಯಿಂಗ್ ಫೀಲ್ಡೇ ಕೊಡಲ್ಲ. ಕಳೆದ 11 ವರ್ಷದಿಂದ ನೀವು ನೋಡಿಬೇಕು ಸತತವಾಗಿ ನಾವು ಅದನ್ನ ನೀವು ಅಲಿಗೇಷನ್ ಅಂತ ಹೇಳ್ಬೋದು, ಅಥವಾ ನಮ್ಮಿರ್ತಕ್ಕಂಥ ಡಿಫಿಕಲ್ಟಿನ ನಾವು ನಿಮಗೆ ಬಿಟ್ಟರೆ ಯಾರಿಗೆ ಹೇಳೋಕ್ಕಾಗೋದಿಲ್ಲ. ಸೊ ನೀವು ಬಂದು ಆ್ಯಸ್ ಅ ಫ್ರೆಂಡ್ ಆಲ್ಸೋ ಯು ಆಲ್ವೇಸ್ ಅಡ್ವೈಸ್, ಎಲ್ಲರಿಗೂ ಅಡ್ವೈಸ್ ಮಾಡ್ತಾರೆ, ನಮ್ಮನ್ನು ಅಡ್ವೈಸ್ ಮಾಡ್ತಾರೆ. ಬಟ್ ನಮ್ಮ ಡಿಫಿಕಲ್ಟಿ ಏನಂತಂದರೆ ಲಾರ್ಜರ್ ಇರ್ತಕ್ಕಂಥದ್ದು ಆಡಿಯನ್ಸಿಗೆ ಈಸಿಯಾಗಿ ರೀಚ್ ಆಗ್ತಾರೆ ಅವರು. ಅದಕ್ಕಾದಂಥ ಮೆಕ್ಯಾನಿಸಮ್ ವ್ಯವಸ್ಥೆ ರೆಡಿ ಮಾಡ್ಕೊಂಡಿದ್ದಾರೆ. ಸೊ ಅದಕ್ಕಾಗಿ ಅವರಿಗೆ ಗೆಲುವಿದೆ ವಿನಾ ಹೊರತು ಪರ್ಪಸ್ ಆಗಿ ಪ್ರೋಗ್ರಾಮ್ಸ್ ಬೇಸ್ಡು ಯಾವತ್ತೂ ಅವರು ಓಟ್ ಕೇಳೋದೇ ಅಲ್ಲ. ಇವತ್ತು ಮೋದಿ ಸಾಹೇಬರು ಬಂದು ಅಲಿಗೇಷನ್ ನಮ್ಮನ್ನೇ ಮಾಡ್ತಾರೆ ವಿನಾ ಹೊರತು ನಾನು ಇಂಥ ಕೆಲಸ ಮಾಡಿದ್ದೀನಿ ನನಗೆ ಓಟ್ ಕೊಡಿ ಅಂತ ಎಲ್ಲಿ ಹೇಳೋದಿಲ್ಲ. ಯಾವುದೇ ಒಂದು ರೀತಿ ಹೇಳಿದರೆ ಅದು ಸತ್ಯವಾಗಲೂ 100ಕ್ಕೂ 100 ಸುಳ್ಳು ಫಿಗರ್ಸ್ ಹೇಳಿ ಹೋಗ್ತಾರೆ ವಿನಾ ಹೊರತು ಒಂದು ಕರೆಕ್ಟ್ ಫಿಗರ್ಸ್ ಯಾವತ್ತು ಹೇಳಿರ್ತಕ್ಕ ನಾನಂತೂ ಕೇಳಿಸ್ಕೊಂಡಿಲ್ಲ. ಅಥವಾ ನೀವು ಅವ್ರ ಭಾಷಣದಲ್ಲಿ ಎಲ್ಲ ಒಂದು ಕರೆಕ್ಟ್ ಫಿಗರ್ ಇದ್ದರೆ ಕೇಳ್ರಿ. ನಿರ್ಮಲಾ ಸೀತಾರಾಮನ್ ಅವ್ರು 3 ಕೋಟಿ ಮನೆ ಅಂತ ಹೇಳ್ತಾರೆ, ನೆಕ್ಸ್ಟ್ ಡೇ ಪಾರ್ಲಿಮೆಂಟಲ್ಲಿ ಒಂದಿನಲ್ಲಿ ಬಂದು 1 ಕೋಟಿ ಮನೆ ಜಾಸ್ತಿ ಇವರೇ ಹೇಳ್ತಾರೆ. ಈ ಥರದ್ದನ್ನು ಇಶ್ಯೂ ಆಗಿ ಹೋಗಿದ್ರೆ ಸೋತ್ ಬಿಡ್ತಾರೆ. ಅವ್ರು ಅದನ್ನು ಅಡ್ರೆಸ್ ಮಾಡೋದ್ರಲ್ಲಿ ಐ ಥಿಂಕ್ ಯು ಆರ್ ಗೋಯಿಂಗ್ ಟು ಫೇಲ್ ಅಂತ ಅನ್ಸುತ್ತಲ್ಲ. ಅಡ್ರೆಸ್ ಮಾಡ್ತೀವಿಲ್ಲ ಅಂತಲ್ಲ, ಅಡ್ರೆಸ್ಸನ್ನು ಒಯ್ಯಬೇಕಲ್ಲ. ಏನಾಗಿದೆ, ಸುಳ್ಳನ್ನ ಒಯ್ಯಕ್ಕೆ ಅವ್ರಿಗೆ ಮೆಕ್ಯಾನಿಸಮ್ ಇದೆ, ಸತ್ಯನ ಒಯ್ಯಕ್ಕೆ ನಮ್ಮ ಹತ್ರ ಮೆಕ್ಯಾನಿಸಮ್ ಇಲ್ಲ. ಸೊ ಅವರಿಗೆ ಸುಳ್ಳು ಹೇಳಿ ಲಾರ್ಜರ್ ಇಶ್ಯೂಸಿಗೆ ಹೋಗು, ಲಾರ್ಜರ್ ಆಡಿಯನ್ಸಿಗೆ ಮೀಟ್ ಆಗ್ತಕ್ಕಂಥ ಮೆಕ್ಯಾನಿಸಮ್ ಅವ್ರ ಹತ್ರ ಇರೋದ್ರಿಂದ ಅದೇ ಅವರಿಗೆ ಆಶೀರ್ವಾದ ಬಿಟ್ಟರೆ ಜನರ ಆಶೀರ್ವಾದ ಇಲ್ಲ ನನ್ನ ಪ್ರಕಾರ. ಸರ್, ಇದು ಲಾಸ್ಟ್ ಕ್ವಶನು. ಶಿಗ್ಗಾವಿ ಕ್ಷೇತ್ರದಲ್ಲಿ ಮಾಜಿ ಮುಖ್ಯಮಂತ್ರಿ ಮಕ್ಕ ಸೋಲುವಂಥ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ. ಈವನ್ ಚನ್ನಪಟ್ಟಣದ ಥರ ಆಗಿದೆ. ನಿಮ್ಮ ಕ್ಷೇತ್ರದಲ್ಲಿ ಘಟಾನುಘಟಿ ನಾಯಕರು ಕ್ಯಾಂಪೇನ್ ಮಾಡಿದರು. ಈ ಬಾರಿ ಬಿ ಜೆ ಪಿಲಿರುವಂಥ ಆಂತರಿಕ ಗೊಂದಲಗಳ ಲಾಭವನ್ನು ಕಾಂಗ್ರೆಸ್ ಪಕ್ಷ ಪಡೆದಿದೆಯಾ, ಅಥವಾ ಈ ಮಾಜಿ ಮುಖ್ಯಮಂತ್ರಿಗಳು ನಿರಂತರವಾಗಿ ಗೆಲ್ತಾ ಇದ್ರು, ಅಧಿಕಾರವನ್ನು ಸರಿಯಾಗಿ ಸಮರ್ಪಕವಾಗಿ ಬಳಕೆ ಮಾಡಲು ಜನಸೇವೆ ಮಾಡಿಲ್ಲ ಅಂತ ಕಾಣಿಸ್ ನಿರ್ಲಕ್ಷ್ಯ ಮಾಡಿದ್ದಾರೆ? ಇದು ಯಾರಿಗೆ ಈ ಮೆಸೇಜ್ ಸರ್? ಇದು ಎವ್ರಿ ಸೋಲು ಒಂದು ಮೆಸೇಜ್ ಇದೆ, ಗೆಲುವಿನಲ್ಲಿ ಕೂಡ ಮೆಸೇಜ್ ಇದೆ. ಸೊ ಅವರವರಿಗೆ ಅಭಿಪ್ರಾಯ. ನನ್ನ ಅಭಿಪ್ರಾಯದಲ್ಲಿ ಮೂರು ಕ್ಷೇತ್ರಗಳಲ್ಲಿ ನಾವೇನು ಕ್ಯಾಂಪೇನ್ ಮಾಡಿರ್ತಕ್ಕಂಥ ಮೋಡಿದೆ. ನಾವು ಪ್ರೋಗ್ರಾಮ್ಸ್ನೇ ಕೇಳಿ ಪ್ರೋಗ್ರಾಮ್ಸ್ ಮಾಡಿದ್ದೀವಿ, ಓಟ್ ಕೊಡಿ ಅಂತ ಹೇಳಿರ್ತಕ್ಕಂಥದ್ದು ನಮ್ಮ ಕ್ಯಾಂಪೇನ್ ಮೂಡಿತ್ತು. ಅದಕ್ಕೆ ಜನ ಮನ್ನಣೆ ಕೊಟ್ಟಿದ್ದಾರೆ. ಇದನ್ನೇ ಕಂಟಿನ್ಯೂಸ್ ಆಗಿ ಕೊಡ್ತಾರೆ ಅಂತ ಕೂಡ ಹೇಳಕ್ಕೆ ಬರಲ್ಲ. ರಾಜಕಾರಣದಲ್ಲಿ ಕೆಲವು ಟೈಮ್ ಪ್ರೋಗ್ರಾಮ್ಸ್ ಇಸ್ ನಾಟ್ ಡೆಫಿನೆಟ್ಲಿ, ಬಟ್ ಪರ್ಸೆಪ್ಷನ್ ಕ್ರಿಯೇಟ್ ಮಾಡಿ ನಾವು ಏನು ಪರ್ಫಾರ್ಮೆನ್ಸ್ ಮಾಡಿದ್ದೀವಿ ಅದಕ್ಕೆ ಓಟ್ ಹಾಕಿದ್ದಾರೆ. ಮುಂದೆ ಇದೇ ರೀತಿ ನಾವು ಕಾಂಗ್ರೆಸ್ ಪಕ್ಷ, ನಮ್ಮ ಸರ್ಕಾರ ಇದೇ ರೀತಿ ನಡ್ಕೊಂಡು ಹೋಗ್ತೀವಿ, ಕೆಲಸ ಮಾಡ್ತೀವಿ ಅಂತ ಮುಖಾಂತರ ಹೇಳಿಕ್ಕೆ ಇಚ್ಛೆ ಬಯಸ್ತೇನೆ. ಬೆಸ್ಟ್ ಆಫ್ ಲಕ್ ಸರ್, ಯುವರ್ ಫ್ಯೂಚರ್ಸ್ ಅಂಡ್ ಪ್ಲಾನಿಂಗ್ ಸರ್. ಇದು ಸಚಿವ ಸಂತೋಷ್ ಲಾಡ್ ಅವರ ಹೇಳಿಕೆಯಾಗಿದೆ. ನಮ್ಮ ಮುಂದಿನ ಯೋಜನೆಗಳು ಮತ್ತು ನಮ್ಮ ಕಾರ್ಯಕ್ರಮಕ್ಕೆ ಜನ ಬೆಂಬಲ ನೀಡಿದರೆ ಅದನ್ನು ಮುಂದುವರಿಸ್ತೇವೆ, ನಮ್ಮ ತಪ್ಪುಗಳನ್ನು ಸರಿಪಡಿಸುವ ನಿಟ್ಟಿನಲ್ಲೂ ಸಹ ನಾವು ಎಚ್ಚರ ವಹಿಸ್ತೇವೆ ಅಂತ ಸಂದೇಶವನ್ನು ಕೊಟ್ಟಿದ್ದಾರೆ. ಕ್ಯಾಮರಾಮನ್ ಶಂಕರ್ ಜೊತೆ ರಾಚಪ್ಪ ಸುತ್ತೂರು, ಜಿ ನ್ಯೂಸ್ಗಾಗಿ ಬೆಂಗಳೂರಿನಿಂದ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.